ಓಕೆ. ಸೊ ಅಮಾಂಗ್ ಅಸ್ ಆಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ. ಈ ಗೇಮ್ ಕೋವಿಡಲ್ಲಿ ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದರೆ ಲಿಟ್ರಲಿ ಎಲ್ಲ ಫ್ರೆಂಡ್ಸ್ ಗ್ರೂಪ್ ಅವರು ಒಂದು ಡಿಸ್ಕಾರ್ಡ್ ಸರ್ವರ್ ಮಾಡಿಬಿಟ್ಟು ಗೇಮ್ ಆಡ್ಕೊಂಡು ಮೀಟಿಂಗ್ಸ್ ಟೈಮಲ್ಲಿ ಮಾತಾಡಿಕೊಂಡು ತುಂಬ ಮಜಾ ಬರ್ತಿತ್ತು. ರೀಸೆಂಟ್ಲಿ ನಾನು ಮೋರ್ ಸೈಡ್ ಮೆನ್ ಚಾನಲ್ ಅವ್ರದ್ದು ವಿಡಿಯೋಸ್ ನೋಡ್ತಿದ್ದೆ ಆ್ಯಂಡ್ ಅವ್ರದ್ದೊಂದು ಅಮಾಂಗ್ ಅಸ್ ಗೇಮ್ ಸೀರೀಸ್ ಇದೆ. ತುಂಬ ಫನ್ ಆಗಿ ಅಟ್ಲೀಸ್ಟ್ ಐ ಥಿಂಕ್ 11 ಜನ ಆಡ್ತಾರೆ. ಪ್ರತಿಯೊಬ್ಬರು ಪಾಯಿಂಟ್ ಆಫ್ ವ್ಯೂಲ್ಲೂ ಎಡಿಟ್ ಮಾಡಿ ವಿಡಿಯೋಸ್ ಮಾಡ್ತಾರೆ ಆ್ಯಂಡ್ ತುಂಬ ಫನ್ ಆಗಿರುತ್ತೆ. ನಾನು ಅದು ಎಷ್ಟು ಫನ್ ಇತ್ತು ಅಂದರೆ ಆ ವಿಡಿಯೋಸ್ ನನಗೆ ಕೂಡ ಆಡ್ಬೇಕನ್ಸಿ ಡೌನ್ಲೋಡ್ ಮಾಡಿ ಆಡ್ತಾ ಇದ್ದೀನಿ ಈ ಗೇಮ್ನ. ಒಂದು ಇರಿಟೇಟಿಂಗ್ ಥಿಂಗ್ ಅಂದರೆ ಈ ಫ್ರೀ ಸರ್ವರ್ಸ್ ಅಥವಾ ಪಬ್ಲಿಕ್ ಸರ್ವರ್ಸಲ್ಲಿ ತುಂಬ ವೆಯ್ಟ್ ಮಾಡಬೇಕು. ಒಂದು 15 ಜನ ಬಂದು ಅದರಲ್ಲೂ ಒಂದೊಂದ್ಸತಿ ಹೋಸ್ಟ್ ಇದ್ದವ್ರು ಸ್ಟಾರ್ಟ್ ಮಾಡಲ್ಲ ಗೇಮ್ನ. ಅದೊಂದು ಸ್ವಲ್ಪ ತಲೆನೋವು. ಮತ್ತು ತುಂಬ ರೇರ್ ಆಗಿ ಇಂಪೋಸ್ಟರ್ ರೋಲ್ ಸಿಗೋದು. ಓಕೆ, ದಟ್ 14 ಜನ ಬಂದಾಯಿತು. ಒಂಥರ ಎಕ್ಸೈಟೆಡ್ ಆಗಿದ್ದೀನಿ ಇಷ್ಟು ದಿನ ಆದಮೇಲೆ ಅಮಾಂಗ್ ಅಸ್ ಆಡ್ತಿದ್ದೀನಿ ಅಂತ. ಕ್ರೂಮೇಟ್ ಯಾವ್ದಿದೆ? ನಾವೆಲ್ ಒಂದು ಟಾಸ್ಕ್ ಇದೆ, ಅಡ್ಮಿನಲ್ಲಿ ಸ್ವೈಪ್ ಕಾರ್ಡ್ ಟಾಸ್ಕ್ ಇದೆ. ಫಸ್ಟ್ ಅಡ್ಮಿನ್ ಸ್ವೈಪ್ ಕಾರ್ಡ್ ಟಾಸ್ಕ್ ಮುಗಿಸ್ಬಿಡೋಣ. ಆಲ್ರೆಡಿ ಲೈಟ್ಸ್ ಯಾರೋ ಸ್ಯಾಬೋಟೇಜ್ ಕಾಲ್ ಮಾಡಿದ್ದಾರೆ. ಲೈಟ್ಸ್ ಫಿಕ್ಸ್ ಮಾಡೋಣ. ಮೋಸ್ಟ್ಲಿ ನಾನು ಸಾಯ್ತೀನಿ ಹೋಗೋ ಅಷ್ಟಲ್ಲಿ ಯಾರಾದರೂ ಕಾಯ್ತಿರ್ತಾರೆ ಲೈಟ್ಸಲ್ಲಿ. ಓಕೆ, ಇಲ್ಲ ಆಲ್ರೆಡಿ ಮೀಟಿಂಗ್ ಕರೆದ್ರು. ಯಾರೋ ಸತ್ತೋಗಿದ್ದಾರೆ. ವೇರ್? ಇದು ಡಿಫಾಲ್ಟ್ ಕ್ವಶನ್. ಬಾಡಿ ಇನ್ ವೆಪನ್ಸ್. ಓಕೆ, ಲೈಮ್ ವಾಸ್ ಫೇಕ್ ಫಿಕ್ಸಿಂಗ್ ಲೈಟ್ಸ್. ಎಸ್ ಬ್ಲಡ್ ಇನ್ ಫೇಕ್ ಫಿಕ್ಸಿಂಗ್ ಅಂತ ಹೆಂಗೆ ಗೊತ್ತಾಯ್ತು ಗುರು ಇವನಿಗೆ? ಬಾಡಿ ಇನ್ ವೆಪನ್ಸಲ್ಲಿ. ಸೊ ನಾನು ಮತ್ತು ಇನ್ಯಾರಿದ್ರು ಎಲೆಕ್ಟ್ರಿಕಲ್ಲಿ ಸ್ಕ್ವಿಡೋರ್ ಇದ್ದ. ಗ್ರೇನಾ ಏನಿದು? ಗ್ರೇ. ನಾಟ್ ಎನಫ್ ಇನ್ಫಾರ್ಮೇಶನ್. ಸ್ಕಿಪ್ ಮಾಡೋಣ. ಐ ಥಿಂಕ್ ಇದು ರಿಪೋರ್ಟ್ ಮಾಡಿದ್ದ, ಮೀಟಿಂಗ್ ಕಾಲ್ ಮಾಡಿದ್ದ, ಮತ್ತೋದೆ. ವಾಚ್ ಔಟ್ ಫಾರ್ ಲೈಮ್. ಓಕೆ, OG ಗೂನರ್. ಏನೇನು ಹೆಸರು ಇಟ್ಕೊ ಬರ್ತಾರಪ್ಪ. ನ್ಯಾವಲ್ ಒಂದು ಟಾಸ್ಕ್ ಇದೆ, ಅಪ್ಪರ್ ಇಂಜಿನಲ್ಲಿ ಒಂದು ಟಾಸ್ಕ್ ಇದೆ. ಓಕೆ, ಎಷ್ಟು ಟಾಸ್ಕ್ ಎಲ್ಲೆಲ್ಲಿದೆ ಅಂತ. ಕೆಫೆದಲ್ಲಿ ಒಂದು ಟಾಸ್ಕ್ ಇದೆ, ಒಂದು ಟಾಸ್ಕ್ ಇದೆ. ಓಕೆ, ಡೌನ್ಲೋಡ್. ಆಲ್ರೆಡಿ ಲೈಟ್ಸ್ ಕಾಲ್ ಮಾಡಿದ್ರು. ಇವಾಗ ಯಾರಾದರೂ ಸಾಯ್ತಾರೆ ಗ್ಯಾರಂಟಿ. ಮೋಸ್ಟ್ಲಿ ಕೆಫೆಯಲ್ಲೇ ಸಾಯಿಸ್ತಾರಂತ. ಆಮೇಲೆ O2 ಫಿಲ್ಟರ್ ಟಾಸ್ಕ್ ಇದೆ, ಫಿಕ್ಸ್ ವೈರಿಂಗ್ ಟಾಸ್ಕ್ ಇದೆ. ಎಲ್ಲ ಇದು ಅಪ್ಲೋಡು. ಹೇಳಿದ್ರು ಮೀಟಿಂಗಲ್ಲಿ ಬಿ ಕೇರ್ಫುಲ್ ಆಫ್ ಲೈಮ್ ಅಂತ. ಈ ಬೇಗ ಸತ್ತೋಗ್ಬಿಟ್ರೆ ಗೋಸ್ಟ್ ಆಗಿ ಒಂದು ಅಲ್ಲಾಡ್ತಿರ್ಬೇಕು ಎಲ್ಲರೂ ಟಾಸ್ಕ್ ಮಾಡೋದನ್ನ ನೋಡಿಕೊಂಡು. ಅದೊಂದು ಹಿಂಸೆ ಅಮಾಂಗ್ ಅಸ್ಸಲ್ಲಿ.
ಬ್ಲೂ ಕಿಲ್ಡ್ ಇನ್ ಅಡ್ಮಿನ್. ಹಾಂ, ಸುಳ್ಳು ಹೇಳ್ತಿದ್ದಾನಲ್ಲ. ಓಕೆ, ಲೈಮ್ ಅಂತ ಎಲ್ಲರಿಗೂ ಗೊತ್ತು. ಮಿಸ್ಡೈರೆಕ್ಟ್ ಮಾಡ್ಬಿಟ್ನಲ್ಲ. ಐ ಬಿಲೀವ್ ಪರ್ಸನ್ ರಿಪೋರ್ಟೆಡ್ ಅಂತೆ. ಅಬ್ಬಾ, ಪುಣ್ಯ ಕರೆಕ್ಟಾಗಿ ವೋಟ್ ಮಾಡಿದ್ರಲ್ಲ. Yes, he was an imposter. He killed me. ಇನ್ನೊಬ್ಬ ಹೋಗಿದ್ದಾನೆ. ಸೊ ಬ್ಲೂ ರಿಪೋರ್ಟ್ ಮಾಡ್ದ. ಬ್ಲೂಗೆ ನಾನು ಪ್ರೊಟೆಕ್ಟ್ ಮಾಡಬೇಕು ಅಟ್ ಎನಿ ಕಾಸ್ಟ್. ಆ್ಯಂಡ್ ಸತ್ತಾಗಿದೆ. ಇನ್ನೇನು ಟಾಸ್ಕ್ ಕಂಪ್ಲೀಟ್ ಮಾಡ್ಬಿಡೋಣ. ಸ್ಯಾಬೋಟಾಜ್ನ ಫಿಕ್ಸ್ ಮಾಡೋಕ್ಕಾಗಲ್ಲ. ಓಕೆ, ಇನ್ನೇನಿದೆ? ನ್ಯಾವಲ್ ಒಂದು ಟಾಸ್ಕ್ ಇದೆ, ನ್ಯಾವಿಗೇಷನ್, ವೈರಿಂಗ್ ಟಾಸ್ಕ್. ಆಮೇಲೆ ಟಾಸ್ಕ್ ಕಂಪ್ಲೀಟ್ ಮಾಡಕ್ ಬಿಡಲ್ಲಪ್ಪ. ಇವ್ನು ಟ್ಯಾನನ್ ಫಸ್ಟ್ ತೆಗಿಬೇಕು. ಇವನೇ ಅನ್ಸುತ್ತೆ ಉಳಿದಿರೋ ಒಬ್ಬ ಇಂಪೋಸ್ಟರು. ಗೂಬೆ ನನ್ನ ಮಗ. ಮೂನ್ ಇಸ್ ಇಂಪೋಸ್ಟರ್. ಇವನಿಗೆ ಗೊತ್ತಿಲ್ವಾ ಸತ್ತಾದ್ಮೇಲೆ ಅಥವಾ ಕಿಕ್ಔಟ್ ಆದ್ಮೇಲೆ ಎಲ್ಲರಿಗೂ ಕಾಣಿಸಲ್ಲ ಚಾಟ್ ಅಂತ? ಓ, ಗ್ರೀನ್ ಅಂತ ಹೇಳ್ತಿದ್ದಾನ, ನಮಗೆ ಹೇಳ್ತಿದ್ದಾನ. ಟ್ಯಾನನ್ ಕಿಂಗ್ ಔಟ್ ಮಾಡಿದ್ರು. ಜಾಸ್ತಿ ಮಾತಾಡ್ತಿದ್ದ. ಇವನು ಇಂಪೋಸ್ಟ್ ಅಲ್ಲ ಅನ್ಸುತ್ತೆ. ಕೆಲವೊಬ್ಬರಿಗೆ ಸ್ವಲ್ಪ ಮಾತಾಡೋ ಚೂಲ್ ಜಾಸ್ತಿ. ಎಲ್ಲಿ ಬ್ಲೂನ ಹುಡುಕಿ ಪ್ರೊಟೆಕ್ಟ್ ಮಾಡೋಣ. ಬ್ಲೂನ್ ಪ್ರೊಟೆಕ್ಟ್ ಮಾಡಿದ್ದೀನಿ. ಸೊ ಯಾರಾದರೂ ಕಿಲ್ ಮಾಡಕ್ಕೆ ಟ್ರೈ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ನಾನು ಟಾಸ್ಕ್ ಮಾಡ್ಕೊಳ್ಳೋಣ. ವೈರಿಂಗ್ ಟಾಸ್ಕ್. ಇಷ್ಟೊಂದು ಟಾಸ್ಕ್ ಯಾರು ಇಟ್ಟಿದಾರಪ್ಪ ಕಾನ್ಫಿಗಲ್ಲಿ? ಜಸ್ಟ್ ಟಾಸ್ಕ್ ಮೇಲೆ ವಿನ್ ಆಗ ಕ್ರೂಮೇಟ್ಸು ಇಂಪಾಸಿಬಲ್ ಆಗೋದು ಇಷ್ಟೆಲ್ಲ ಟಾಸ್ಕ್ ಇಟ್ಟರೆ. ಇಂಜಿನಿಯರ್ ಒಬ್ಬ ಇದ್ದೀನಿ ಅಂತ ಫಿಕ್ಸೇ ಮಾಡ್ತಿಲ್ಲ. ಈ ಟ್ರ್ಯಾಶಿಂದ ನಮ್ಮ ಇನ್ನೋಸೆನ್ಸ್ನ ಪ್ರೂವ್ ಮಾಡೋಕ್ಕೆ ತುಂಬ ಈಸಿ. ಯಾಕೆ ಅಂದರೆ ನಾವು ಹಿಂಗೆ ಟ್ರ್ಯಾಶ್ ಹೊರಗೆ ಹಾಕಿದಾಗ ಕೆಳಗಡೆ ಅಲ್ಲಿ ಹೋಗೋದು ಕಾಣುತ್ತೆ ಬೇರೆಯವರಿಗೂ. ಸೊ ಈ ಟಾಸ್ಕ್ ಇದ್ದರೆ ತಮ್ಮ ಇನ್ನೋಸೆನ್ಸ್ನ ಆರಾಮ್ಸೆ ಪ್ರೂವ್ ಮಾಡ್ಕೊಂಡ್ಬಿಡ್ಬೋದು. ಎಲೆಕ್ಟ್ರಿಕಲ್ 2 ಟಾಸ್ಕ್ ಇದೆ. ಓಟೋಲಿ ಆಕ್ಸಿಜನ್ ಇರ್ತಿದೆ. ಎಲೆಕ್ಟ್ರಿಕಲ್ ಕಿಲ್ಲರ್ಸ್ ದ ಫೇವರೇಟ್ ಸ್ಪಾಟ್. ಜಾಸ್ತಿ ಕಿಲ್ ಆದರೆ ಇಲ್ಲೇ ಆಗುತ್ತೆ. ಐ ಹೇಟ್ ದಿಸ್ ಟಾಸ್ಕ್. ನಾನು ಎಲ್ಲ ಟಾಸ್ಕು ಬೇಗ ಫ್ಲೈ ಥ್ರೂ ಮಾಡ್ತೀನಿ. ಇದೊಂದು ಮಾತ್ರ ಹಿಂಸೆ. ಡನ್. ನಾವಲ್ಲಿ ಒಂದು ಟಾಸ್ಕ್ ಇದೆ, ನ್ಯಾವಿಗೇಷನ್.
ಅಯ್ಯೋ ಹುಡುಗ ಸತ್ತೋದ್ನ. ನಾನು ಪ್ರೊಟೆಕ್ಟ್ ಮಾಡಿದ್ನಲ್ಲ. ಮೆಡ್ ಬೇಲ್ ಸತ್ತೋಗಿದ್ದಾರೆ. ಸತ್ತಿರೋರ್ ಮೇಲೆ ಎವಿಡೆನ್ಸ್ ಆಗ್ತಿದ್ದಾನೆ, ಬಟ್ ಇವನು ಇಂಪೋಸ್ಟ್ ಅಲ್ಲ ಅನ್ಸುತ್ತೆ. ಯಾರು ಸೈಲೆಂಟ್ ಆಗಿದ್ದಾರೆ? ಮೂನ್ ಕ್ವಶನ್ ಮಾರ್ಕ್ ಹಾಕ್ತಿದ್ದಾನೆ. ಐ ವಾಸ್ ಇಟ್ ನಾವ್ ವೈ? ಎಲ್ಲರೂ ಗ್ರೀನ್ ಮೇಲೆ ಶಸ್ತ್ರ ಮಾಡ್ತಿದ್ದಾರೆ. ಯಾರು ಆಕ್ಚುಲಿ ಉಳಿದಿರೋ ಕಿಲ್ಲರ್? ನನ್ನ ಪ್ರಕಾರ ಗ್ರೀನೇ ಅನ್ಸುತ್ತೆ. ಐ ವಾಸ್ ಆನ್ ಕ್ಯಾಂಪ್ಸ್. ಮತ್ತೆ ಹೇಳು ಗುರು, ಯಾರು ಮೆಡ್ಬೆಲ್ ಹೋಗಿದ್ರು ಅಂತ. ಸ್ವೀಗ್ ಯಾರಪ್ಪ? ರೆಡ್ ಅವನೇ ಸಮೇತ ಹೋಗ್ತಿದಾನ. ಟಾಸ್ಕ್ಗಳು ಕಂಪ್ಲೀಟ್ ಮಾಡಿಬಿಟ್ರೆ ಓಕೆ. ಟಾಸ್ಕ್ ಆಯಿತು. ಇವಾಗ ಯಾರನ್ನ ಪ್ರೊಟೆಕ್ಟ್ ಮಾಡೋಣ? ಮೆರೂನ್ ಇದ್ನಲ್ಲ. ಸೊಕ್ಕಿತ್ತು ಹೋಗ್ಬಿಟ್ಟ ಅವನು. ಇಲ್ಲ ಇಲ್ಲ ಇಲ್ಲ, ರೆಡ್ ಎಮರ್ಜೆನ್ಸಿ ಮೀಟಿಂಗ್ ಕಾಲ್ ಮಾಡ್ತಿದ್ದಾನೆ. ಇವನು ಇನ್ನೋಸೆಂಟ್ ಇರ್ಬೋದು. ಯಾರು ಮಾತಾಡ್ದ? ಐ ಆಮ್ ಡಿಟೆಕ್ಟಿವ್ ಆ್ಯಂಡ್ ಇಂಟರ್ವ್ಯೂಡ್ ಗ್ರೀನ್ ಆ್ಯಂಡ್ ಹಿ ವಾಸ್ ಇನ್ ಮೆಡ್. ಓಕೆ ಆಯ್ತಲ್ಲ, ಮತ್ತು ಗ್ರೀನೇ ಅನ್ಸುತ್ತೆ ಇಲ್ಲರ. ಯಾಕೆಂದರೆ ಡಿಟೆಕ್ಟಿವ್ ಇಂಟರ್ವ್ಯೂಟ್ ಮಾಡ್ಬೋದು ಮತ್ತು ಲೊಕೇಶನ್ ಎಲ್ಲಿದ್ರು ಅಂತ ಹೇಳುತ್ತೆ. ಸೊ ಅವನು ನಿಜನೇ ಹೇಳ್ತಿರ್ತಾನೆ. ಇಫ್ ನಾಟ್ ಗ್ರೀನ್, ರೆಡ್. ಗ್ರೀನ್ ಹೋಗ್ತಾನೆ ಇವಾಗ. ನೋಡೋಣ, ಗೇಮ್ ಇನ್ನು ನಡೀತಿದ್ರೆ ರೆಡ್ ನಮ್ಮನ್ನೆಲ್ಲ ಬ್ಲಫ್ ಮಾಡಿದಾನೆ ಒಳ್ಳೆ ಅಂತ. ಯಾಕೆಂದರೆ ಅಕ್ಯುರೇಟ್ ಇನ್ಫಾರ್ಮೇಶನ್ ಕೊಟ್ಟ. ಡಿಟೆಕ್ಟಿವಿಗೆ ಗೊತ್ತಾಗುತ್ತೆ ಕಿಲ್ ಆದಾಗ, ಇಂಟರ್ಗೇಟ್ ಮಾಡಿದ್ರೆ ಕಿಲ್ ಆದಾಗ ಯಾವ ಲೊಕೇಶನಲ್ಲಿ ಇದ್ರು ಅಂತ. It was oh yeah, it was a victory. ನಮಗೆ ಇಂಪೋಸ್ಟರ್ ಆಗಿ ಆಡಕ್ಕೆ ಸಿಗಲಿಲ್ಲ, ಬಟ್ ತುಂಬ ದಿನ ಆದ್ಮೇಲೆ ಆಡಿದ್ದು ಒಳ್ಳೆ ಫೀಲ್ ಬಂತು ಗೇಮ್. ನೀವು ಯಾರಾದರೂ ಅಮಾಂಗ್ ಅಸ್ನ ತುಂಬ ಎಂಜಾಯ್ ಮಾಡ್ತೀರಾ ಅಥವಾ ಮಿಸ್ ಮಾಡ್ತೀರಾ ಅಂದರೆ ಸೈಡ್ ಮೆನ್ ಅವರ ಮೋರ್ ಸೈಡ್ ಮೆನ್ ಚಾನಲ್ಗೆ ಹೋಗಿ ಅಮಾಂಗ್ ಅಸ್ ಸೀರೀಸ್ ನೋಡಿ. ತುಂಬ ಫನ್ ಇದೆ. ಯು ವಿಲ್ ಹ್ಯಾವ್ ಎ ಗುಡ್ ಟೈಮ್ ದೇರ್. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. Subscribe for more content.